ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ತುಮಕೂರು ಕೇವಲ 65 ಕಿಲೋಮೀಟರ್ ಇದೆ ಬೆಂಗಳೂರಿಗೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೇವಲ 55-60 ಆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಆ 5 ಗ್ಯಾರಂಟಿಗಳನ್ನ ಕೂಡ ಮುಂದಿನ ದಿನದಲ್ಲಿ ತಾವು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಕೊನೆಯದಾಗಿ 85 ಕಾಮಗಾರಿಗಳು, 85 ಅಡಿಗಲ್ಲುಗಳ ಸಂಖ್ಯೆ 938.03 ಕೋಟಿ. ಒಪ್ಪದಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಇದೀಗ ನೆರವೇರಿಸಿದೆ. ಈಗ ನನ್ನೆಲ್ಲ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಡಿ.ಕೆ. ಶಿವಕುಮಾರ್. ಜನಪ್ರಿಯ ಬಡವರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಇಒ ಪಿಡಿಒ ಎಡಿ ಅಧ್ಯಕ್ಷರು ಬಂದು ಯೋಜನೆಯಲ್ಲಿ ಅತ್ಯಂತ ಸಮಗ್ರವಾಗಿ ಸಾಧನೆ ಮಾಡಿದ ಗ್ರಾಮ ಪಂಚಾಯತಿಗೆ ಇದೀಗ ಪ್ರಶಸ್ತಿ ಪ್ರದಾನ. ನರೇಗಾ ಯೋಜನೆಯಡಿ ಕೊರಟಗೆರೆ ತಾಲೂಕಿನ ದೊಡ್ಡ ಸಾಗರೆ ಗ್ರಾಮ ಪಂಚಾಯಿತಿ. ಇನ್ನು ಜಿಲ್ಲೆಯಲ್ಲಿ 25,000 ನಿವೇಶನ ಹಾಗೂ ನಕ್ಷೆಗಳ ರಚನೆ ಮತ್ತು ನಕ್ಷೆಗಳ ಹಸ್ತಾಂತರಕ್ಕೆ ಮುಖ್ಯಮಂತ್ರಿ ಹಾಗೆಯೇ ಕೃಷಿ ಇಲಾಖೆಯಿಂದ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಔಪಚಾರೀಕರಣ ಯೋಜನೆಯಡಿ PMFME ಹೈಟೆಕ್ ಹಾರ್ವೆಸ್ಟರ್ ಹಬ್ ಶ್ರೀ ವಿನಯ್, ಶ್ರೀ ಚನ್ನಬಸವಯ್ಯ ಇವರಿಬ್ಬರು ಬಂದು ಆಮೇಲೆ ತೋಟಗಾರಿಕೆ ಇಲಾಖೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ಶ್ರೀ ಕೆ. ಷಡಾಕ್ಷರಯ್ಯ ಸಿದ್ದಲಿಂಗಪ್ಪ. ಸಾಲ ಯೋಜನೆ ಶ್ರೀ ರಾಹುಲ್ ಎನ್. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ವಿದೇಶಿ ವಿದ್ಯಾಭ್ಯಾಸ ಸಾಲ ನಿಸ್ಸಿ ಮತ್ಯಾಸ್ ಅವರಿಗೆ. ಮೀನುಗಾರಿಕೆ ಇಲಾಖೆಯಿಂದ ಮತ್ಸ್ಯವಾಹಿನಿ ಯೋಜನೆಯಡಿ ವಿದ್ಯುತ್ ಚಾಲಿತ ಈ ತ್ರಿಚಕ್ರ ವಾಹನ ಶ್ರೀ ಸಿದ್ದರಾಜಯ್ಯ ಬಿನ್ ಮಂಜುನಾಯ್ಕ ಅವರಿಗೆ ನೀಡಲಾಗ್ತಾ ಇದೆ. ಇನ್ನು ಕಾರ್ಮಿಕ ಯುವಜನ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಿಗೆ ಕೆಲವೇ ಕ್ಷಣಗಳಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತೆ. ಶರತ್ MS ಮಾಕನಹಳ್ಳಿ ಗ್ರಾಮ 1500 ಮೀಟರ್ದ ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿದ್ದಾರೆ. ಕೃಷಿಕ್ ಎಂ ತುಮಕೂರು. ಈಗ ಕ್ರೀಡಾಪಟುಗಳಿಗೆ ಗೌರವಾರ್ಪಣೆ. ಶರತ್ MS ಮಾಕನಹಳ್ಳಿ ಗ್ರಾಮ ತಿಪ್ಟೂರು, ಕೃಷಿಕ್ ಎಂ ತುಮಕೂರು, ಸಾನಿಕಿ ಸುಲ್ತಾನ ತುಮಕೂರು. ಇದಾದ ಮೇಲೆ ತುಮಕೂರು ಮಹಾನಗರ ಪಾಲಿಕೆಯ ವತಿಯಿಂದ ಅಕ್ಕಾ ಕೆಫೆ, ಜಲಸಖಿ ಹಾಗೂ ಡೇ ನಲ್ಮ ಯೋಜನೆಯಡಿ ಜ್ಯೋತಿಕಲಾ ಶಿವಗೀತಾ ಶಿವಕುಮಾರಿ. ಬಂಧುಗಳೇ, ಅಕ್ಕಾ ಕೆಫೆ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯ ಖಂಡಿಕೆ 2028ರಲ್ಲಿ ಘೋಷಿಸಿರುವಂತೆ ತುಮಕೂರು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಅಕ್ಕಾ ಕೆಫೆಯನ್ನು ಪ್ರಾರಂಭಿಸಲಾಗ್ತದೆ. ಆದರೆ ಈಗ ಮುಖ್ಯಮಂತ್ರಿಗಳು ಕ್ರೀಡಾಪಟುಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಉತ್ತಮ ಸಾಧನೆಯನ್ನು ಮಾಡಿ ರಾಷ್ಟ್ರಕ್ಕೆ ಕೀರ್ತಿಯನ್ನು ಅನ್ನುವಂತಹ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಶರತ್ MS, ಕೃಷಿಕ್ ಎಂ ಅಂಡ್ ಸಾನಿಕಾ ಸುಲ್ತಾನ. ಈಗ ಕೃಷಿಕ್ ಹಾಗೂ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಸ್ ಹರ್ಡಲ್ಸ್ ಕ್ರೀಡಾಪಟು ಇವರು. ಸಾಂಪ್ರದಾಯಿಕ ಮೈಸೂರು ಪೇಟದೊಂದಿಗೆ ಜವಾಬ್ದಾರಿಯನ್ನು ಹೆಚ್ಚಿಸಲಾಗ್ತಾ ಇದೆ ನಿಮ್ಮ ಮೇಲೆ. ಪ್ರಶಸ್ತಿ ಪಡೆದರೆ ಸಾಲದು, ಮೆಡಲ್ ಅನ್ನು ಪಡೆಯಬೇಕು. ಇನ್ನು ಸಾನಿಕಾ ಸುಲ್ತಾನ್ ರಾಷ್ಟ್ರೀಯ ರೈಫಲ್ ಶೂಟಿಂಗ್ ಕ್ರೀಡಾಪಟು ಗೌರವವನ್ನು ಸ್ವೀಕರಿಸಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.